ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಕಾಯ್ತಾ ಇದ್ದಂಥ ಬರ್ತ್ಡೇ ಲಾಗ್ ನೋಡಿ ಇವತ್ತಿನ ದಿವಸ ಬರ್ತಾ ಇದೆ. ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮಗನ ಬರ್ತ್ಡೇಗೆ ನಾವು ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿಸಿದ್ದೀವಿ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿ. ನಮ್ಮ ಹಳ್ಳಿಯಲ್ಲಿ ನನ್ನ ಮಗನ ಬರ್ತ್ಡೇ ನೋಡಿ ನಾವು ಈ ಥರ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದವಲ್ಲಿ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು. ಹಾಗೆಯೇ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ ಬರುತ್ತೆ. ನಿಮಗೆಲ್ಲ ಗೊತ್ತಾಯಿದೆ ಇವತ್ತು ಬರ್ತ್ಡೇ ಇರೋದ್ರಿಂದ ಮನೇಲಿ ಆಲ್ರೆಡಿ ಗೆಸ್ಟ್ ಎಲ್ಲ ಬಂದಿದ್ದಾರೆ. ಈಗ ಮಗನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಹಾಗೆ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ, ಮಗಳು ಕೂಡ ರೆಡಿಯಾಗಿದ್ದಾಳೆ. ಈಗ ನಾನು ರೆಡಿ ಆಗ್ತಾಯಿದ್ದೀನಿ. ಬನ್ನಿ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ಕಾಣ್ತಾ ಇದ್ದೀನಿ. ನಿಮಗೆಲ್ಲ ನಾನು ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ. ಹಾಗೆ ನನ್ನ ತಂಗಿ ಮಕ್ಕಳೆಲ್ಲ ಇದ್ದಾರೆ. ಹಾಗೆ ನನ್ನ ತಂಗಿಯವರು ಹಾಯ್ ಹೇಳ್ತಾ ಇದ್ದಾರೆ. ಬನ್ನಿ, ಇವ್ರು ಬಂದು ನನ್ನ ಫ್ರೆಂಡು. ಬನ್ನಿ, ಹೋಗ್ತಾ ಹೋಗ್ತಾ ಲಾಗಲ್ಲೆಲ್ಲ ತಿಳಿಸ್ಕೊಡ್ತೀನಿ. ಹಾಗೆಯೇ ನಾನು ರೆಡಿ ಆದಮೇಲೆ ಈಗ ಮಗನ ಫೋಟೋ ಶೂಟ್ ಮಾಡೋಣ ಅಂತೇಳಿ ಫೋಟೋ ಶೂಟ್ ಕರ್ಕೊಂಡ್ಬಂದಿದ್ದೀವಿ. ಅವ್ನು ನೋಡಿದ್ರೆ ಫೋಟೋಸೇ ಇಡ್ಸ್ಕೊತಾ ಇಲ್ಲ. ನೀವು ನೋಡ್ತಿರ್ಬೋದು, ಮುಖ ಮುಚ್ಕೊಳೋದಾಗಲಿ ಎಲ್ಲನೂ ಅವ್ನ ಮುಖದಲ್ಲಿ ಸ್ಮೈಲಿಂಗ್ ಅನ್ನೋದೇ ಇಲ್ಲ. ನಾವಾದರೂ ಫೋನಲ್ಲಿ ಫೋಟೋಸ್ ಇದ್ದರೆ ಸ್ವಲ್ಪ ಹಾಗೆ ಇರ್ತಾನೆ. ಫೋಟೋಗ್ರಾಫರ್ ಫೋಟೋ ಹಿಡಿದ್ರೆ ನೋಡಿ ಅವ್ನು ಇದ್ದಿದ್ದು ಇದು ಮಾಡ್ತಾಯಿದ್ದಾನೆ. ಈಗ ನಾವು ನೋಡಿ ಇಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ವಿ. ನನ್ನ ತಂಗಿ ವೀಡಿಯೋಸ್ ಮಾಡ್ತಾಯಿದ್ದಾಳೆ. ಹಾಗೆಯೇ ಬನ್ನಿ, ನಮ್ಮ ಮನೆ ಮುಂದೆ ನೋಡಿ ನಾವು ಮಾಡುವಂಥ ಬರ್ತ್ಡೇಗೆ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಸಿದ್ದೀವಿ. ನಮ್ಮ ಹಳ್ಳಿಯಲ್ಲಿ ನಾವು ನನ್ನ ಮಗನ ಬರ್ತ್ಡೇ ಯಾವ ಥರ ಎಲ್ಲ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಈಗ ನಮ್ಮ ರಿಲೇಷನ್ಸ್ ಎಲ್ಲ ಆಲ್ರೆಡಿ ಬಂದಿದ್ದಾರೆ, ಇನ್ನೂ ಬರೋರು ಇದ್ದಾರೆ. ಈಗ ಸ್ವಲ್ಪ ಜನ ನಮ್ಮ ಹತ್ರ ರಿಲೇಷನ್ಸ್ ಅವರೆಲ್ಲ ಬೇಗ ಬಂದಿದ್ದಾರೆ. ಇನ್ನೆಲ್ಲರೂ ಬರ್ತ್ಡೇ ಟೈಮ್ಗೆ ಬಂದು ಜಾಯಿನ್ ಆಗ್ತಾರೆ. ಬನ್ನಿ, ಎಲ್ಲರನ್ನು ನೋಡಿಸ್ತೀವಿ. ಹಾಗೆಯೇ ಇಲ್ಲಿ ನಮ್ಮ ದೊಡ್ಡಮ್ಮ ಅವರು, ಅಮ್ಮ ಮತ್ತು ಇಲ್ಲಿ ಬಂದಿರೋಂಥ ಗೆಸ್ಟ್ ಎಲ್ಲನೂ ಇಲ್ಲಿದ್ದಾರೆ. ಈಗ ನಾವು ಬಂದು ಒಳಗಡೆ ಚೋಚು ಮತ್ತು ಚಾಕ್ಲೇಟ್ಸ್ ಎಲ್ಲನ ಪ್ಲೇಟ್ಸ್ಗೆ ಹಾಕಿ ಇಡ್ತಾ ಇದ್ದೀವಿ. ಫ್ರೆಂಡ್ಸ್, ಬರ್ತ್ಡೇ ಬಾಯ್ ಅವರಪ್ಪ ಹಿಂಗಿದ್ದಾರೆ ಇವಾಗ. ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಈಗ ಬಂದಿದ್ದಾರೆ ರೆಡಿ ಆಗೋದಕ್ಕೆ. ಅವ್ರಿಗೆ ಕೆಲಸ ಜಾಸ್ತಿ, ಹಾಗಾಗಿ ಮೇಲೆ ಎಲ್ಲ ನೋಡಬೇಕಲ್ವ ಅರೇಂಜ್ಮೆಂಟ್ಗೆ, ಅದೆಲ್ಲ ನೋಡ್ಕೊಂಡು ಈಗ ಬಂದಿದ್ದಾರೆ. ಈಗ ರೆಡಿ ಅವರು ಕೂಡ ರೆಡಿ ಆಗಿದ್ದಾಯಿತು. ಈಗ ಕೇಕ್ ಎಲ್ಲ ಕಾರಲ್ಲೇ ಇದೆ, ಹಾಗಾಗಿ ತೊಗೊಂಡು ಬರೋಕ್ಕೆ ಅಂತೇಳ್ಬಿಟ್ಟು ಹೋಗಿದ್ದಾರೆ. ಇವರೆಲ್ಲ ತೊಗೊಂಡು ಈಗ ಬರ್ತಾಯಿದ್ದಾರೆ. ಬಂದಮೇಲೆ ಬನ್ನಿ, ಕೇಕು ಎಲ್ಲ ಯಾವ ಥರ ಮಾಡಿಸಿದ್ದೀವಿ ಏನು ಅಂತೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ, ನಾವು ಮಾಡಿಸಿರೋಂಥ ಕೇಕ್, ನನ್ನ ಮಗನ ಬರ್ತ್ಡೇಗೆ ಮಾಡಿಸಿರೋಂಥ ಕೇಕ್ ಬಂದು ನೋಡಿ ಮಿಕ್ಕಿ ಮೌಸ್ ಮತ್ತು ಬಟರ್ ಫ್ಲೈ ಮಾಡಿಸಿದ್ದೀವಿ. ನಾವು ಮಾಡಿಸಿರೋವಂಥದ್ದು ಬಂದು 5 kg ಕೇಕಲ್ಲಿ ಸಪ್ರೇಟಾಗಿ 2 ಥರ ಮಾಡಿಸಿ ತೊಗೊಂಬಂದಿರೋಂಥ ಕೇಕು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಮಿಕ್ಕಿ ಮೌಸು. ನಮಗೆ ಬೇರೆ ಥರ ಮಾಡೋಕ್ಕೆ ಆಸೆ ಇತ್ತು, ಬಟ್ ಹಸ್ಬೆಂಡ್ ಈ ಥರ ಹೇಳಿಬಿಟ್ಟಿದ್ರು, ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಇರೋ ಕೇಕನ್ನೇ ನಾವು ಈಗ ಮಾಡ್ಕೊಬೇಕು. ಇಲ್ಲಿ ಆಲ್ರೆಡಿ ನೋಡಿ ನಮ್ಮ ರಿಲೇಷನ್ಸ್ ಎಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ. ಮಾವ ಮಗ, ಹಾಗೆ ದೊಡ್ಡಮ್ಮ ಅವರು, ಮಾವಂದರು ಎಲ್ಲ ಇದ್ದಾರೆ. ದೊಡ್ಡಮ್ಮ ಮಗ ಇವನು ಹಾಯ್ ಹೇಳ್ತಾ ಇರೋವಂಥದ್ದು. ನಮ್ಮ ಅತ್ತೆ ನೋಡಿ ಇಲ್ಲಿದ್ದಾರೆ. ಇದು ಬಂದು ನನ್ನ ಕಸಿನ್ಸ್, ಇವರು ಸುಧಾ ಅಂತೇಳಿ. ಎಲ್ಲರೂ ಬಂದ ಇದ್ದಾರೆ, ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಗೆ ನಮ್ಮ ಭಾವ ನೋಡಿ ಇಲ್ಲಿದ್ದಾರೆ, ಅವರು ಕೂಡ ಈಗ ಹಾಯ್ ಹೇಳ್ತಾರೆ ನೋಡಿ. ಹಾಗೆ ಭಾವ ಎಲ್ಲ ಹಾಯ್ ಹೇಳ್ತಾ ಹಾಗೆ ಎಲ್ಲರಿಗೂ ಕಾಮಿಡಿ ಮಾಡ್ತಾಯಿದ್ರು. ಹೆಣ್ಣಿಗೆ ಮಾತಾಡ್ತಾಯಿದ್ರು ಅವರು. ಈಗ ನಾವು ಇನ್ನೇನು ರೆಡಿ ಆಯಿತು ಕೇಕ್ ಎಲ್ಲ ಕಟ್ ಮಾಡೋದಕ್ಕೆ. ಹಾಗೆ ಭಾವ ಹೇಳ್ತಾಯಿದ್ರು, ಅವನಿಗೆ ತುಂಬ ಕೋಪ ಅಲ್ವಾ ನನ್ನ ಮಗನಿಗೆ, ಹಾಗಾಗಿ ಕೇಕು ಅಕ್ಕ ಕಟ್ ಮಾಡ್ತಾರೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಇಲ್ಲ, ನಾನೇ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಹಾಗೆಯೇ ತಂಗಿ ಇಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದಾರೆ. ಅವನಂತೂ ನೋಡಿ ಕಣ್ಣೆಲ್ಲ ಕೇಕ್ ಮೇಲೇ ಇದೆ. ಇಲ್ಲಿ ಹಸ್ಬೆಂಡ್ ಎಲ್ಲ ಇದ್ದಾರೆ. ಈಗ ಬನ್ನಿ, ಇನ್ನೇನು ಅರೇಂಜ್ಮೆಂಟ್ ಆಯಿತು. ಚಾಕ್ಲೇಟ್ಸು ಚೋಚೋ ಎಲ್ಲ ತೊಗೊಂಬಂದು ಇಟ್ಟಿದ್ದಾರೆ. ಇನ್ನೇನು ಕೇಕ್ ತೊಗೊಂಬಂದು ಇಡೋದು. ಈಗ ಫೋಟೋಗ್ರಾಫರ್ ಫೋಟೋ ತೊಗೊತಾ ಇದ್ರು ಕೇಕದೆಲ್ಲನೂ. ಹಾಗೆ ನೋಡಿ ನನ್ನ ಮಗನ ಬರ್ತ್ಡೇಗೆ ನಾವು ಈಗೆಲ್ಲ ಫೋಟೋಸ್ ಇಡ್ಸ್ಕೊತಾ ಇದ್ವಿ. ಇನ್ನೇನು ನೋಡಿ ಈಗ ಕೇಕ್ ಕಟಿಂಗ್ ಎಲ್ಲ ಆಗುತ್ತೆ. ಫ್ರೆಂಡ್ಸ್, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕೇಕ್ ಕಟಿಂಗ್ ಎಲ್ಲ ಆಗುತ್ತೆ. ಹಾಗೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊತಾ ಇದ್ದೀವಿ. ಮಕ್ಕಳು ಎಲ್ಲನೂ 4 ಫೋಟೋಸ್ ಎಲ್ಲ ತೊಗೊಂಡ್ವಿ. ಕೇಕ್ ಈಗ ಇನ್ನೇನು ಇಟ್ಟಿದ್ವಿ. ಇನ್ನೇನು ಕೇಕ್ ಕಟ್ ಮಾಡೋ ಟೈಮ್ ಬಂದೇ ಬಿಡ್ತು ನೋಡಿ. ಅವ್ನಿಗಂತೂ ತುಂಬ ಖುಷಿಯಾಗಿದ್ದಾರೆ ನೋಡಿ. ಚಾಕು ಎತ್ಕೊಂಡು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ ಅವ್ನು ಕೇಕ್ ಕಟ್ ಮಾಡೋದಕ್ಕೆ. ಭಾವ ಅಲ್ಲಿ ರೇಗಿಸ್ತಾಯಿದ್ರು. ಅವ್ನು ಲಾಸ್ಟ್ ಟೈಮ್ ಕೇಕಲ್ಲಿ ಸ್ವಲ್ಪ ಗಲಾಟೆ ಮಾಡಿದ್ದ, ಹಾಗಾಗಿ ಕೇಕ್ ಅಕ್ಕ ಕಟ್ ಮಾಡೋದು ನೀನಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವನಿಲ್ಲ, ನಾನೇ ಕಟ್ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿ ಅಕ್ಕ ಭಾವ ಇಲ್ಲಿದ್ದಾರೆ. ಹಾಗೆ ಗೆಸ್ಟ್ ಎಲ್ಲ ಆಲ್ರೆಡಿ ಬಂದು ಕುತ್ಕೊಂಡಿದ್ದಾರೆ ಸ್ವಲ್ಪ ಜನ. ಇನ್ನೇನು ಶುರು ಆಯಿತು ಕೇಕ್ ಕಟಿಂಗ್ ಟೈಮು. ಹಾಗಾಗಿ ಈಗ ನೋಡಿ ಕ್ಯಾಂಡಲ್ ಅನ್ಸ್ಬಿಟ್ಟು ಈಗ ಕೇಕ್ ಕಟಿಂಗ್ ಮಾಡ್ತೀವಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ASI.
ಹ್ಯಾಪಿ ಕೇಕ್ ಕಟಿಂಗ್ ನೋಡಿ. ಈಗ ನನ್ನ ಮಗ ಕೇಕ್ ಕಟ್ ಮಾಡ್ತಾನೆ. ಅವನು ನೋಡಿ ಅವರಪ್ಪ ಕೈ ಇಟ್ಕೊಂಡಿದ್ದಕ್ಕೆ ಕೋಪ ಬಂದ್ಬಿಡ್ತು. ಅಷ್ಟು ಬೇಗನೆ ಕೋಪ ಬಂತು. ಹಾಗೆ ಸಮಾಧಾನ ಮಾಡಿದ ತಕ್ಷಣ ಅವನು ನನ್ನ ಜೊತೆ ಹಾಕ್ಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾನೆ. ಅವನಿಗೆ ಜನನೆಲ್ಲ ನೋಡಿ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದಾನೆ. ಹಾಗೆಯೇ ನೋಡ್ತಾ ಇರ್ಬೋದು ಕೇಕ್ ಎಲ್ಲ ತಿಂತಾ ಇಲ್ಲ ಅವನು. ಹಾಗಾಗಿ ಏನೋ ಒಂದು ಹೇಳಿ ಕೇಕ್ ಎಲ್ಲ ತಿನ್ನಿಸ್ತಾ ಇದ್ದೀವಿ ಈಗ. ಸ್ವಲ್ಪ ಹೊತ್ತು ಅಷ್ಟೇ ಅವನು ಮತ್ತೆ ನಿದ್ದೆ ಮಾಡಿಬಿಡ್ತಾನೆ. ಅವನು ಸ್ವಲ್ಪ ಫೋಟೋಸ್ಗೆ ಅಷ್ಟೇ ಎದ್ದಿದ್ದ ಅವನು. ಅವನಿಗೆ ಮೂಡೆಲ್ಲ ಸ್ವಲ್ಪ ಯಾಕೋ ಚೇಂಜ್ ಆಗಿತ್ತು. ಅವನಿಗೂ ಕೂಡ ಬೆಳಗ್ಗೆ ತಲೆ ಸ್ನಾನ ಮಾಡಿಸಿದ್ದೆ. ಕೋಲ್ಡ್ ಸ್ವಲ್ಪ ಆಗಿಬಿಟ್ಟಿತ್ತು. ಹಾಗಾಗಿ ಇದು ಮಾಡ್ತೀವಿ ನೋಡಿ. ಅವ್ನು ಕೇಕ್ ತಿನ್ನೋದಕ್ಕೆ ಎಷ್ಟೆಲ್ಲ ಇದು ಮಾಡ್ತಾ ಇದ್ದಾನೆ. ಚಾಯ್ಕಾಲ್ ಕೊಡಿಸ್ತೀವಿ ಆ ಥರ ಏನೇನೋ ಹೇಳಿ ಅವನಿಗೆ ಕೇಕ್ ತಿನ್ನಿಸ್ತದೆ. ಇಲ್ಲಿ ನಮ್ಮ ನಾದಿನಿ ಬಂದು ಕೇಕ್ ತಿನ್ನಿಸ್ತದೆ. ಬಟ್ ಅವನು ತಿಂತಾನಿಲ್ಲ. ಎಷ್ಟು ಹೇಳಿದ್ರು ತಿಂತಾನೇ ಇಲ್ಲ ಅವನು. ಅವರತ್ತೆ ಕೇಕ್ ತಿನ್ನಿಸ್ದೆ ಹಾಗೆಯೇ ಬಂದುಬಿಟ್ರು. ಅವನು ತುಂಬಾ ಹಠ, ಬೇಡ ಅಂದರೆ ಬೇಡ ಅಷ್ಟೇ. ಆ ಥರ ಅವನು ಯಾರ ಕೈಯಲ್ಲೂ ಕೇಕ್ ತಿನ್ನಿಸ್ಕೊಂಡಿಲ್ಲ. ನಾವು ಅಷ್ಟೇ ತಿನ್ನಿಸಿ ಅಂಥದ್ದು ಕೇಕ್ ಅವನಿಗೆ. ಈಗ ಇನ್ನೇನು ಕೇಕ್ ಕಟಿಂಗ್ ಮುಗೀತಲ್ವ, ಬಂದರೆ ಗೆಸ್ಟ್ಗೆಲ್ಲ ಕೇಕು ಚಾಕ್ಲೇಟ್ಸ್ ಎಲ್ಲ ಕೊಡೋದಕ್ಕೆ ಅಂತೇಳಿ ಕೇಕನ್ನು ಕೊಟ್ವಿ. ಇನ್ನೊಂದು ಕೇಕನ್ನು ಹಾಗೆಯೇ ಅವ್ನು ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಆಗ 2 ಕೇಕನ್ನು ಕೂಡ ನಾವು ಕಟ್ ಮಾಡಿದ್ವಿ. ಕಟ್ ಮಾಡಾದ್ಮೇಲೆ ನೋಡಿ ನಮ್ಮ ಅಕ್ಕ ಬಂದಿದ್ದಾಳಲ್ವ, ಅಕ್ಕ ಬಂದು ಚಾಕ್ಲೇಟ್ ಕೊಡ್ತಾ ಬಾಕ್ಸ್ ತೊಗೊಬಂದಿದ್ದಾಳೆ. ಅವಳು ಚಾಕ್ಲೇಟ್ ಬಾಕ್ಸ್ ಕೊಟ್ಟಮೇಲೆ ಸ್ವಲ್ಪ ಏನೋ ಖುಷಿಯಾಗಿತ್ತು ಅಷ್ಟೇ. ಆಮೇಲೆ ಸ್ವಲ್ಪ ಹಂಗೇ ಮುಖ ಎಲ್ಲ ಡಲ್ ಮಾಡಿಕೊಂಡು ಇದ್ಬಿಟ್ಟ. ಈಗೆಲ್ಲ ಬಂದಿರೋಂಥ ನೆಂಟರಾಗಿರ್ಬೋದು, ಗೆಸ್ಟ್ ಆಗಿರ್ಬೋದು, ಎಲ್ಲರ ಜೊತೆನೂ ಫೋಟೋಸು. ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಕೇಕ್ಗೆ ಅಂತೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ನಾನು ಬಂದಿರೋಂಥ ಗೆಸ್ಟ್ ಜೊತೆ, ಅವ್ರ ಜೊತೆ ಮತ್ತು ರಿಲೇಷನ್ ಜೊತೆ ಎಲ್ಲರ ಜೊತೆನೂ ಫೋಟೋಸ್ ತೆಗೆಸ್ಕೊತಾ ಇದ್ದೀನಿ. ಬಂದು ನಮ್ಮ ಅತ್ತೆ ತಂಗಿ ಅವರೆಲ್ಲ ಬಂದಿದ್ದಾರೆ. ಅವ್ರ ಜೊತೆ ಕೂಡ ಫೋಟೋಸ್ ಎಲ್ಲ ತೊಗೊತಾ ಇದ್ದೀವಿ. ಫ್ಯಾಮಿಲಿಯವ್ರ ಜೊತೆ ಎಲ್ಲ ಹಾಗೆಯೇ ಫೋಟೋಸ್. ಈಗ ಬಂದಿರೋಂಥವ್ರ ಜೊತೆ ಎಲ್ಲನೂ ಫೋಟೋಸ್ ಇರಿಸ್ಕೊತಾ ಇದ್ದೀನಿ. ಇವಳು ಬಂದು ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ವ, ಇವಳೇ ನನ್ನ ಫ್ರೆಂಡು ಶಾಲಿನಿ ಅಂತ ಹೇಳ್ಬಿಟ್ಟು. ಇವರು ಫ್ರೆಂಡ್ ಅನ್ನೋದಕ್ಕಿಂತ ನಮ್ಮ ಅತ್ತೆನೇ ಆಗಬೇಕು. ಈಗ ಮಗ ಸ್ವಲ್ಪ ಅಳೋಕ್ಕೆ ಸ್ಟಾರ್ಟ್ ಮಾಡ್ದ. ಹಾಗಾಗಿ ಮಗಳನ್ನ ಫೋಟೋಶೂಟ್ ನಡೀತಾ ಇದೆ ಈಗ. ಅವನು ಸ್ವಲ್ಪನೇ ಹೊತ್ತಾನೆ, ಆಮೇಲೆ ಮತ್ತೆ ಯಾಕೋ ಮೂಡ್ ಚೇಂಜ್ ಆಗೋಯಿತು. ಹಾಗಾಗಿ ಫೋಟೋಗ್ರಾಫರು ಫೋಟೋಸ್ ತೆಗೆದಿದ್ರು. ಹಾಗೆ ವಿಡಿಯೋನ ಸ್ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀವಿ. ಇದನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಅವಳು ಹಂಗೆ ಚಿಕ್ಕ ಮಗನ ಇದೇ ಥರ ಮಾಡ್ತಾಯಿದ್ಲು. ಈಗ ಪರವಾಗಿಲ್ಲ, ತುಂಬ ಚೆನ್ನಾಗಿ ಫೋಟೋಸ್ಗೆ ವೀಡಿಯೋಸ್ಗೆಲ್ಲ ಬರ್ತಾಳೆ ಅವಳು. ನೋಡ್ತಾಳೆ, ಫೋಸಸ್ ಎಲ್ಲ ಕೊಡ್ತಾ ಇದ್ದಾಳೆ ಯಾವ ಥರ ಎಲ್ಲ ಅಂತೇಳ್ಬಿಟ್ಟು. ಇಲ್ಲಿ ಬಂದು ನೋಡಿ, ಇವಳು ಬಂದು ನನ್ನ ತಂಗಿ, ಹಾಗೆಯೇ ಇವಳು ಗಗನ, ಈಗ ಹರ್ಷಿತಾ ನನ್ನ ಅಕ್ಕನ ಮಗಳು, ಹಾರಿಕಾ ಮತ್ತು ನನ್ನ ಮಗಳು, ನನ್ನ ತಂಗಿ ಮಗಳು. ಇಷ್ಟು ಜನನು ಇಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ಅವರು. ನೋಡ್ತಾ ಇರ್ಬೋದು, ಒಂಥರ ಖುಷಿ ಅಲ್ವಾ ಈ ಥರ ಫಂಕ್ಷನ್ಸ್ ಎಲ್ಲ ಮಾಡಿದಾಗ, ಎಲ್ಲರೂ ಬಂದು ಜಾಯಿನ್ ಆದಾಗ ಏನೋ ಒಂಥರ ಖುಷಿ ಆಗುತ್ತೆ. ಹಾಗೆಯೇ ನನಗೆ ಒಂದು ಆಸೆ ಇತ್ತು, ನನ್ನ ಮಗನ ಬರ್ತ್ಡೇ ಇದೇ ಥರ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ. ಆ ಕಾರಣಕ್ಕೆ ನನ್ನ ಮಗನ ಬರ್ತ್ಡೇ ಮಾಡ್ತಾಯಿದ್ದೀನಿ. ನಾನು ಆಸೆ ಪಟ್ಟಂಗೆ ನನ್ನ ಮಗನ ಬರ್ತ್ಡೇಯನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲರ ಜೊತೆ ಫೋಟೋಸು. ಹಾಗೆ ಇನ್ನೂ ಬರೋ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಎಲ್ಲರನ್ನೂ ಕರೆದಂಥ ಗೆಸ್ಟ್ ಎಲ್ಲರೂ ಬಂದಿದ್ದರು. ಹಾಗೆ ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಮಿಸ್ ಆದರು, ಅವರೆಲ್ಲ ಬರೋಕ್ಕಾಗಲಿಲ್ಲ. ಅದು ಬಿಟ್ಟರೆ ಇನ್ನು ನಾವು ಕರೆದಿರೋಂಥವ್ರು ಪ್ರತಿಯೊಬ್ಬರು ಬಂದಿದ್ದರು ಫಂಕ್ಷನ್ಗೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ನಡೀತು ನನ್ನ ಮಗನ ಬರ್ತ್ಡೇ. ಎಲ್ಲರ ಜೊತೆನೂ ಅಷ್ಟೇ ಫೋಟೋಸು ವೀಡಿಯೋಸು ಎಲ್ಲನೂ ಮಸ್ತಾಗಿ ಎಂಜಾಯ್ ಮಾಡಿದ್ದೀವಿ. ಆದರೆ ಸಾಯಂಕಾಲ ತನಕನೂ ಫಂಕ್ಷನ್ ನಡೀತಾನೇ ಇತ್ತು. ಇಲ್ಲಿ ಬಂದು ಮಾವ ಮತ್ತು ದೊಡ್ಡಮ್ಮ ಮಗ ಇವ್ರು ಬಂದು ಹಸ್ಬೆಂಡ್ ಫ್ರೆಂಡ್ಸ್, ಹಾಗೆ ಭಾವ ಫ್ರೆಂಡ್ಸ್ ಕೂಡ ಇವರು ಕೂಡ ಬಂದಿದ್ದರು. ಹಸ್ಬೆಂಡ್ ಫ್ರೆಂಡ್ಸ್ ತುಂಬ ಜನ ಬಂದಿದ್ದರು, ಅವರೆಲ್ಲ ಫೋಟೋಸ್ಗೆ ಬಂದೆ. ಇವ್ರು ಬಂದು ನಮ್ಮ ಅತ್ತೆಯವರ ತಮ್ಮನ ಹೆಂಡತಿ, ತಮ್ಮನ ಮಗಳು ಮತ್ತು ಅವರ ಅಕ್ಕನ ಮೊಮ್ಮಕ್ಕಳು ಮಗಳು. ಮತ್ತು ಇಲ್ಲಿ ನೋಡಿ, ಅವ್ರ ಜೊತೆ ನಾನು ಫೋಟೋಸ್ ಎಲ್ಲ ಇಡ್ಸ್ಕೊತೀನಿ. ಇವರೆಲ್ಲ ನೈಟೇ ಬಂದಿದ್ದಾವೆ, ನೀವೆಲ್ಲ ನೆನ್ನೆ ವಿಡಿಯೋದಲ್ಲಿ ನೋಡಿದ್ದೀರಾ. ಹಾಗಾಗಿ ಇವೆಲ್ಲ ಅಂದ್ಕೊಂಡಿರ್ಬೋದು ಮಗ ಎಲ್ಲೋದ್ರ ಮತ್ತು ಹಸ್ಬೆಂಡ್ ಎಲ್ಲೋದ್ರು ಅಂತೇಳ್ಬಿಟ್ಟು. ಮಗ ನಿದ್ದೆ ಬಂದು ಮಗ ಮಲಗೇ ಬಿಟ್ಟ. ಹಸ್ಬೆಂಡ್ ಬಂದು ಮೇಲೆ ಊಟ ಅರೇಂಜ್ಮೆಂಟ್ ಇದೆಯಲ್ವ, ಇನ್ನೇನು ಟೈಮ್ ಆಯಿತು ಊಟಕ್ಕೆಲ್ಲನೂ ಬಂದವನ್ನೆಲ್ಲ ಇನ್ವೈಟ್ ಮಾಡಿ ಅವ್ರನ್ನೆಲ್ಲ ಊಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಒಬ್ಬಳೇ ಫೋಟೋಸ್ ಎಲ್ಲ ತೊಗೊತಿದ್ದೆ. ಇವ್ರು ಬಂದು ಪಕ್ಕದಲ್ಲಿ ಇವರು ನಮ್ಮ ಅಣ್ಣ ಮತ್ತು ನಮ್ಮ ಮಾವ ಹಾಗೆ ಅಕ್ಕ ಎಲ್ಲನೂ ಫೋಟೋಸ್ ತೊಗೊತಾರೆ. ಇವ್ರು ಬಂದು ಹಸ್ಬೆಂಡ್ ರಿಲೇಷನ್ ಕಡೆಯವರು. ಅವ್ರ ಜೊತೆಲೂ ಹಾಗಷ್ಟೇ ವೀಡಿಯೋಸು ಫೋಟೋಸು ಎಲ್ಲ ತೊಗೊಂಡ್ವಿ. ಹಾಗೆಯೇ ಫೋಟೋಗ್ರಾಫರ್ ನಮಗೂ ಅಷ್ಟೇ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಸ್ತಾ ಇದ್ದಾರೆ. ನೋಡಿ, ಈ ಥರ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ನಾನು ನನ್ನ ಮಗಳು ಈ ಥರ ನಾವು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಹಾಗೆ ನನ್ನ ಫ್ರೆಂಡ್ ಜೊತೆನೂ ಹಾಗೆಯೇ ಫೋಟೋಸ್ ಎಲ್ಲ ತೊಗೊಂಡೆ. ಫ್ರೆಂಡ್ ಜೊತೆ ಎಲ್ಲ ಫೋಟೋ ತೊಗೊಂಡೆ. ಹಾಗೆಯೇ ಇವ್ರು ಬಂದು ನಮ್ಮ ಅತ್ತೆಯವರ ತಂಗಿ ಮತ್ತು ಅಕ್ಕನ ಮಗಳು ಮೊಮ್ಮಗಳು. ಇಲ್ಲೆಲ್ಲರೂ ಕುತ್ಕೊಂಡು ಹಾಗೆ ಮಾತಾಡ್ತಾ ಇದ್ದಾರೆ. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಗೆಸ್ಟ್ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ. ಹಾಗೆಯೇ ಇವ್ರು ಬಂದು ಯಜಮಾನ್ರ ರಿಲೇಷನ್ ಬಂದರು. ಇವ್ರು
ಈಗ ಅವ್ರು ಬಂದು ಹಸ್ಬೆಂಡ್ ರಿಲೇಷನ್ನು ಹಾಗೆ ನಮ್ಮ ಅಣ್ಣ ಬರ್ತಾ ಇದ್ದಾನೆ. ಅವನು ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾನೆ. ಹಾಗೆಯೇ ಅವ್ನಿಗೆ ಹೇಳ್ತಾ ಇದ್ವಿ ಎಷ್ಟೊಂದು ಲೇಟ್ ಬರೋದು ಅಂತ ಹೇಳ್ಬಿಟ್ಟು. ಅವ್ರು ಬಂದಮೇಲೆ ಫೋಟೋಸ್ ಎಲ್ಲ ತೊಗೊಂಡಾಯ್ತು. ಹಾಗೆಯೇ ಇಲ್ಲಿ ಬಂದು ಮೇಲೆ ಊಟದ ಅರೇಂಜ್ಮೆಂಟ್ ಆಗಿತ್ತಲ್ವ, ಎಲ್ಲ ಊಟ ಮಾಡ್ತಾ ಇದ್ದಾರೆ. ನನಗೆ ತುಂಬ ಆಸೆ ಇತ್ತು, ನನಗೆ ನನ್ನ ಮಗನ ಬರ್ತ್ಡೇ ಇದೇ ಥರ ಆಗಬೇಕು, ಹಾಗೆ ಈ ಥರ ಅಡುಗೆನೇ ಬೇಕು ಅಂತ ಆಸೆ ಇತ್ತು. ಹಾಗಾಗಿ ನಾನು ಇಷ್ಟಪಟ್ಟಂಗೆ ನನ್ನ ಮಗನ ಬರ್ತ್ಡೇ ಹಾಗೆ ಊಟದ ಅರೇಂಜ್ಮೆಂಟ್ ಎಲ್ಲ ಮಾಡಿಸಿದ್ವಿ. ನನ್ನ ಮಗನ ಬರ್ತ್ಡೇ ದಿವಸ ನೋಡಿ ಕಬಾಬ್ ಮಾಡ್ತಾಯಿದ್ದಾರೆ ಭಟ್ರು. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಎಲ್ಲ ಅಡುಗೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಬಂದವರೆಲ್ಲ ಹೇಳ್ತಾಯಿದ್ರು ಊಟ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾವು ನನ್ನ ಮಗನ ಬರ್ತ್ಡೇಗೆ ಏನೆಲ್ಲ ಮಾಡಿಸಿದ್ವಿ ಅಂತ ಹೇಳಿದ್ರೆ, ಮುದ್ದೆ, ಮಟನ್ ಸಾಂಬಾರು, ಹಾಗೆ ಮಟನ್ ಬಿರಿಯಾನಿ, ಮೊಸರು ಬಜ್ಜಿ, ಚಿಕನ್ ಫ್ರೈ, ಮತ್ತು ಮೊಟ್ಟೆ, ಮತ್ತು ಕಬಾಬು, ಅನ್ನ, ರಸಮ್ಮು ಇದೆಲ್ಲ ಮಾಡಿಸಿದ್ವಿ ನನ್ನ ಮಗನ ಬರ್ತ್ಡೇಗೆ. ಹಾಗೆಯೇ ಎಲ್ಲ ಗೆಸ್ಟ್ ಎಲ್ಲ ಬಂದು ಊಟ ಮಾಡೋರು ಮಾಡಿ ಎಲ್ಲ ಹೋಗೋರೆಲ್ಲ ಹೋಗ್ತಾ ಇದ್ದಾರೆ. ಹಾಗೆಯೇ ನನ್ನ ಮಗನ ಬರ್ತ್ಡೇ ನೋಡಿ ಈ ಥರ ಎಲ್ಲ ನಡೀತು. ಹಾಗೆಯೇ ಭಟ್ರು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಬಂದು ಹಸ್ಬೆಂಡ್ ಫ್ರೆಂಡ್ಸು ತುಂಬ ಅಂದರೆ ತುಂಬಾ ರುಚಿಯಾಗಿ ಮಾಡಿಕೊಟ್ಟಿದ್ರು. ಅಡುಗೆ, ಊಟ ಎಲ್ಲನೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ನೋಡ್ತಾ ಇದ್ರೆಲ್ಲ ಊಟ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಮಗನ ಬರ್ತ್ಡೇ ನೋಡಿ ಇವತ್ತಿನ ದಿವಸ ನಾವು ಇದೆಲ್ಲ ಮಾಡಿದ್ವಿ. ನೆಕ್ಸ್ಟ್ ನಾಳೆ ಲಾಗಲ್ಲಿ ಬರುತ್ತೆ ರಿಲೇಷನ್ಸು ಎಲ್ಲರ ಪರಿಚಯ ನಾಳೆ ಲಾಗಲ್ಲಿ ಮಾಡಿಕೊಡ್ತೀನಿ. ಇಲ್ಲಿ ಅಕ್ಕನ ಮಗ ಅವರೆಲ್ಲ ಬರ್ತಾಯಿದ್ದಾರೆ. ಈಗ ಅಣ್ಣಂದಿರೆಲ್ಲ ಊಟ ಮಾಡ್ತಾಯಿದ್ದಾರೆ. ಅಕ್ಕಂದಿರು, ಅಣ್ಣ ಅವರು ಎಲ್ಲ ಊಟ ಮಾಡ್ತಾಯಿದ್ರು. ನನ್ನ ಮಗನ ಬರ್ತ್ಡೇ ನೋಡಿ ನಾವು ಮಾಡಿರುವಂಥದ್ದು ಈ ಥರ ಇದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ದಲ್ಲಿ ಏನು ಮಾಡಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ತಂಗಿ ಕೂಡ ಇಲ್ಲಿ ಊಟ ಮಾಡ್ತಾ ಇದ್ದಾಳೆ. ತಂಗಿ ಊಟಕ್ಕೆ ಎಲ್ಲ ತಟ್ಟೆಯಲ್ಲಿ ಇಟ್ಕೊಂಡು ಮಟನ್ ಸಾಂಬಾರು